ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಇವತ್ತು ಮತ್ತೆ ಇನ್ನೊಂದು ಕುಕಿಂಗ್ ವೀಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ನಾನು ಏನು ಕುಕ್ ಮಾಡ್ತಿದ್ದೀನಿ ಅಂದರೆ, ಅದಂತೂ ಎಲ್ರಿಗೂ ಫೇವ್ರೇಟ್. ನನಗೆ ಇಷ್ಟ ಇಲ್ಲ ಈ ರೆಸಿಪಿ. ಅಯ್ಯೋ, ನಾನು ಯಾಕೆ ಇಷ್ಟೊಂದು ಹೇಳ್ತಿದ್ದೀನಿ, ಅದು ಆಲ್ರೆಡಿ ನೀವು ತಮ್ಮದೆಲ್ಲ ನೋಡಿರ್ತೀರಲ್ವಾ. ನಾನಿವತ್ತು ಚಿಕನ್ ಬಿರಿಯಾನಿ ಮಾಡೋಕ್ಕೆ ಬಂದಿದ್ದೀನಿ. ನಿಮಗೆ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ತುಂಬ ಬೇಗ ಮಾಡ್ಕೊಬೋದು. ಮತ್ತು ನಾನು ನಮ್ಮನೇಲಿ ಮಾಡೋ ಥರ ಮಾಡ್ತೀನಿ. ನಮ್ಮನೇಲಿ ಹೇಗೆ ಮಾಡ್ತೀನಿ ಹಾಗೆ ಅದು ನಮ್ಮನೇಲಿ ಎಲ್ರಿಗೂ ತುಂಬ ಇಷ್ಟ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಮತ್ತು ವಿಡಿಯೋನ ಫುಲ್ ನೋಡಿ, ಸ್ಕಿಪ್ ಮಾಡಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಮತ್ತು ಇಷ್ಟಾದ ಲೈಕ್ ಮಾಡಿ. ಇವಾಗ ಬಿರಿಯಾನಿ ಹೆಂಗೆ ಮಾಡೋದು, ಗೌಡ್ರ ಸ್ಟೈಲ್ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡ್ಕೊಂಡು ಬನ್ನಿ. ಬಿರಿಯಾನಿ ಮಾಡೋಕ್ಕೆ ಫಸ್ಟು ಸ್ಪೈಸಸ್ ಬೇಕು. ಅಂದರೆ 10 ರೂಪಾಯಿದೇ ಸಿಗುತ್ತೆ ಒಂದು ಪ್ಯಾಕೆಟ್ ಫುಲ್ಲು. ಅಂದರೆ ನಮ್ಮ ಮನೇಲಿ ಸಪ್ರೇಟ್ ಇದೆ. ಪಲಾವ್ ಎಲೆ, ಇದು ಕಲ್ಲುವು, ಇದು ಸ್ಟಾರು, ಇದೇನೋ ಎರಡಿತ್ತು ಅದಿರುತ್ತೆ ಸ್ಪೈಸಸಲ್ಲಿ. ಇದು ಮರಾಠಿ ಮೊಗ್ಗು, ಕಸೂರಿ ಮೇಥಿ, ಇದು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ. ಧನಿಯಾ ಪುಡಿ ನಾನು ಅರ್ಧ kg ಚಿಕನಿಗೆ ಮಾಡ್ತಾಯಿದ್ದೀನಿ. 1.5 ಸ್ಪೂನು ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ. ಉಪ್ಪು 1 ಸ್ಪೂನು. ಆಮೇಲೆ 2 ಈರುಳ್ಳಿ, 1 ದಪ್ಪು ಟೊಮೆಟೊ, ಒಂದು 5-6 ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರ ಬೇಕಂದರೆ ಒಂದು 7-8 ಹಾಕೊಳ್ಳಿ. ನಾನು ಖಾರ ಪುಡಿ ಹಾಕಲ್ಲ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಬಿರಿಯಾನಿ ಪೌಡರ್. ಆಮೇಲೆ ನಾನು ಅರ್ಧ kg ಅಕ್ಕಿ ಅದು ತೊಳೆದು ಇಟ್ಕೊಂಡಿದ್ದೀನಿ. ಉಪ್ಪು, ಎಣ್ಣೆ ಬೇಕು. ಇದು ಸ್ಟವ್ ಆನ್ ಮಾಡೋಣ. ಕುಕ್ಕರು ನೀರಿದೆ, ಅದು ಸ್ವಲ್ಪ ಸೀದೋಗ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಕಾಯಬೇಕು. ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಇನ್ನೂ ಕಾದಿಲ್ಲ. ಎಣ್ಣೆ ಕಾದ್ಮೇಲೆ ಸ್ಪೈಸಸ್ ಎಲ್ಲ ಹಾಕ್ಕೋಬೇಕು. ಎಣ್ಣೆ ಕಾಯಿದೆ, ಎಣ್ಣೆ ಕಾದಿದೆ. ಎಣ್ಣೆ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ, ಆಮೇಲೆ ಈ ಮರಾಠಿ ಮೊಗ್ಗು, ಈ ಸ್ಟಾರ್ ಹೂವು, ಚಕ್ಕೆ, ಕಲ್ಲು, ಮತ್ತು ಇದು ಕಸೂರಿ ಮೇಥಿ. ಇದೇ ಸಖತ್ತು ನಮ್ಮ ಕಸೂರಿ ಮೇಥಿ. ಮಾಡಿ ಇದಾದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫುಲ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗಬೇಕು. ತೋರಿಸ್ತೀವಿ ಫುಲ್ ಅದು ಹೈ ಫ್ಲೇಮಲ್ಲೇ ಇಡಿ. ಗೋಲ್ಡನ್ ಬ್ರೌನ್ ಆಗಬೇಕು. ಬಿಟ್ಬಿಡಿ. ಆಮೇಲೆ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋಬಿಡಿ. ಚೆನ್ನಾಗಿ ಬೇಗ ಬೇಯುತ್ತೆ ಈರುಳ್ಳಿ. ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು, ನಿಮ್ಗೆ ಎಷ್ಟು ಬೇಕು ಟೇಸ್ಟಿಗೆ. ನಾನು ಇವಾಗಲೇ ಅರಿಶಿನೂ ಹಾಕ್ಬಿಡ್ತೀನಿ. ಇಲ್ಲಿ ತಗೊಂಡಿದ್ದೀನಲ್ಲ ಅಷ್ಟು ಅರಿಶಿನೂ ನಾನು ಇವಾಗಲೇ ಹಾಕ್ಬಿಡ್ತೀನಿ. ಈರುಳ್ಳಿ ಫ್ರೈ ಆಗಬೇಕಾದ್ರೆ ಹಾಕ್ಬೇಕು. ಇದು ಈರುಳ್ಳಿ ನೋಡಿ ಡೌನ್ ಫ್ರೈ ಆಗಿದೆ. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಅದು ಈರುಳ್ಳಿ ಫ್ರೈ ಆದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ತರಕಾರಿ 5 ರೂಪೀಸ್ ಬರುತ್ತಲ್ಲ ಅದು ಹಾಕಿ, ಇಲ್ಲ ಮನೆಯಲ್ಲೇ ರುಬ್ಕೋಬೋದು ನೀವು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಚೆನ್ನಾಗಲ್ಲ ನೋಡಿ. ಈರುಳ್ಳಿ ಎಲ್ಲ ಫುಲ್ ಬ್ರೌನ್ ಕಲರ್ ಆಗಿದೆ. 1 ನಿಮಿಷ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗುತ್ತೆ. ನೆಕ್ಸ್ಟು ಗ್ರೀನ್ ಚಿಲ್ಲಿ ಹಾಕ್ಕೋಬೇಕು. ಇದು ತುಂಬ ಈಸಿ, ರುಬ್ಕೊಳ್ಳೋ ಏನೂ ಇಲ್ಲ. ರುಬ್ಬಿ ಮಾಡೋದು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಇವಾಗ ನಾನು ರೆಗ್ಯುಲರಾಗಿ ಹಿಂಗೆ ಮಾಡೋದು. ನಮ್ಮ ಮನೆಯೆಲ್ಲರಿಗೂ ತುಂಬ ಇಷ್ಟ. ಆಮೇಲೆ ಟೊಮೆಟೊ ಹಾಕೋದು.
ಟೊಮೆಟೊ ಹಾಕಿ, ಉಪ್ಪು ಆವಾಗಲೇ ಸ್ವಲ್ಪ ಹಾಕಿದ್ದೀರಲ್ವ, ಸಪ್ಪೆ ಅಂತೆಲ್ಲ. ನೆಕ್ಸ್ಟು ಟೊಮೆಟೊ ಹಾಕಿ 1-2 ಮಿನಿಟ್ಸ್ ಅದು ಬೇಯಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬೇಗ ಆಗುತ್ತೆ. ಟೊಮೆಟೊ ಹಾಕಾದ್ಮೇಲೆ ನಾನು ಮೊಸರು ತೊಗೊಂಡಿದ್ದೀನಿ, ಇಷ್ಟೊಂದು ಕಪ್ಪಲ್ಲಿ ತೊಗೊಳ್ಳಿ. ಮೊಸರು ಹಾಕಿದ್ದೀನಿ. ಮೊಸರು ಹಾಕಿ ಅದು ಸ್ವಲ್ಪ ಹೊತ್ತು ಬೇಯಲಿ, ಒಂದು 2 ಮಿನಿಟ್ಸ್. ಅದು ಈ ಥರ ಚೆನ್ನಾಗಿ ಬೆಂದು ಅದು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ಚಿಕನ್ ತೊಗೋಬೇಕು ಅಂತ ಹೇಳಿದೆ, ಮರ್ತ್ಬಿಟ್ಟೆ. ನಾನು ಫಸ್ಟ್ ಚಿಕನ್ ಬಿರಿಯಾನಿಲಿ ಚಿಕನ್ ತೊಗೋಬೇಕು. ಅರ್ಧ kg ಜಾಸ್ತಿ ಇದೆ, ಸ್ವಲ್ಪ ಒಂದು 3/4 kg ಹತ್ರ ಇದೆ. ತಗೊಂಡು ಮೊಸರು ಹಾಕಿದ್ಮೇಲೆ ನೆಕ್ಸ್ಟು ಮಸಾಲೆ ಎಲ್ಲ ಹಾಕೋಕ್ಕಿಂತ ಮುಂಚೆ ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಅದು ಬೆಂದ ಮೇಲೆ ಮಸಾಲೆಗಳೆಲ್ಲ ಹಾಕ್ಕೋಬೇಕು. ಯಾಕೆ ಅಂದರೆ ಲಾಸ್ಟಿಗೆ ಚಿಕನ್ ಹಾಕ್ಬಿಟ್ರೆ ಅದಕ್ಕೇನು ಮಸಾಲೆನೇ ಇರ್ತಿರಲ್ಲ. ಅದಕ್ಕೆ ಫಸ್ಟ್ ಚಿಕನ್ ಹಾಕಿ ಆಮೇಲೆ ಮಸಾಲೆ ಹಾಕ್ಕೋಬೇಕು. ಇದು ಬೇಯಲಿ, ಅದು ಒಂದು 3 ಮಿನಿಟ್ಸ್ 5 ಮಿನಿಟ್ಸ್ ಬೇಯಬೇಕು. ಇದು ಚೆನ್ನಾಗಿ ಮೊಸರೆಲ್ಲ ಹಾಕಿರ್ತೀವಲ್ವ, ಅದನ್ನ ಸ್ವಲ್ಪ ನೀರು ಇಟ್ಕೊಳುತ್ತೆ. ನೆಕ್ಸ್ಟು ನೋಡಿ, ಚಿಕನ್ ಬೆಂದು ಕುದೀತಾ ಇದೆ. ನೆಕ್ಸ್ಟು ಧನಿಯಾ ಪುಡಿ, ನಾನು 1 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಆದಮೇಲೆ ಅದು ಹಾಕ್ಕೊಳ್ಳಿ. ಅದು ಹಾಕೋತಾ ಇದ್ದೀನಿ, ನಿಮಗೆ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ಧನಿಯಾ ಪುಡಿ, ಅರಿಶಿನ ಆವಾಗಲೇ ಹಾಕಿದ್ದೀನಿ ನಾನು, ಈರುಳ್ಳಿ ಹಾಕ್ತಾಯಿದ್ದೆ. ನೆಕ್ಸ್ಟು ಬಿರಿಯಾನಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಯಾವುದಾದ್ರೂ ಹಾಕ್ಕೊಳ್ಳಿ, ಬಿರಿಯಾನಿ ಪೌಡರ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದು. 1/2 kg ಅಂದರೆ 1 ಬಿರಿಯಾನಿ ಪೌಡರ್ ಹಾಕ್ಕೊಳ್ಳಿ. ನಾನು 1/2 kg ಜಾಸ್ತಿ ಮಾಡ್ತಾ ಇದ್ದೀನಿ, ಅದಕ್ಕೆ 1.5 ಪ್ಯಾಕೆಟ್ ಹಾಕೋತಾ ಇದ್ದೀನಿ. ಪ್ಯಾಕೆಟ್ ಹಾಕಿದ್ದೀನಿ ನಾನು. ಇದು ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ. ಈ ಥರ ಆಗಿದೆ ನೋಡಿ, ಹಿಂಗೆ ತಿನ್ನೋಣ ಅನ್ಸುತ್ತೆ. ಚಿಕನ್ ಬೇಯ್ತಾ ಇದೆ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿವಲ್ಲ, ಅದು ಹಾಕ್ತಿದ್ದೀನಿ. ಇವಾಗಲೇ ಹಾಕ್ಕೋಬೋದು, ನೀರು ಹಾಕಿದ್ಮೇಲೆ ಹಾಕ್ಬೋದು. ನಾನು ಇವಾಗಲೇ ಹಾಕ್ತೀನಿ, ಚೆನ್ನಾಗಿರುತ್ತೆ. ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನು ನೀರು ಹಾಕಬೇಕು ಅಷ್ಟೇ. ನಾನು 2 ಲೋಟ ಅಕ್ಕಿ ತಗೊಂಡಿದ್ದೀನಿ ಅಂದರೆ 4 ಲೋಟ ನೀರು ಹಾಕಬೇಕು. 4 ಲೋಟ ನೀರು ಹಾಕ್ತೀನಿ. ಇದರಲ್ಲಿ 4 ಲೋಟ ನೀರು ತಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 4 ಲೋಟ ನೀರು. ಇದು ಇವಾಗ ಕುದಿ ಬರಬೇಕು. ಇವಾಗ ಬಿರಿಯಾನಿ ಕುದೀತಾ ಇದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಇದಕ್ಕೆ ಅಕ್ಕಿ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ಆವಾಗಲೇ, ಅದು ಹಾಕ್ತಾ ಇದ್ದೀನಿ. 2 ಲೋಟ ಅಕ್ಕಿ ಹಾಕ್ತಾ ಇದ್ದೀನಿ. ಫುಲ್ ಹಾಕಿ ಅಕ್ಕಿ ಇಷ್ಟು. ಆಮೇಲೆ ಅಕ್ಕಿ ಹಾಕಾದ್ಮೇಲೆ ಈ ಥರ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಇದು ಆಲ್ಮೋಸ್ಟ್ ಆಯಿತು. ಇನ್ನೇನು ಕುಕ್ಕರ್ ಕ್ಯಾಪ್ ಮುಚ್ಚಬೇಕು. ಮುಚ್ಚೋಕ್ಕಿಂತ ಫಸ್ಟು ನೀವು ಉಪ್ಪು ನೋಡಬೇಕು. ಕುಕ್ಕರ್ ಮುಚ್ಚಿ, ಅಂದರೆ ನಮ್ಮ ಕುಕ್ಕರಲ್ಲಿ 1 ವಿಷಲ್ಗೆ ಆಗಿರುತ್ತೆ. ನಿಮ್ದು ಹೆಂಗೆ ಡಿಪೆಂಡ್ ಅಲ್ವಾ ನಿಮ್ಮ ಕುಕ್ಕರ್ ಮೇಲೆ. ಅದೆಷ್ಟು ವಿಷಲ್ ನೀವು ಮಾಮೂಲಿ ಪಲಾವ್ ಮಾಡಿದಾಗ ಎಷ್ಟು ಕೂಗಿಸ್ಕೊತೀರ ಅಷ್ಟು ಕೂಗಿಸ್ಕೊಂಡು ಪ್ರೆಷರ್ ಹೋದ್ಮೇಲೆ ಬಿರಿಯಾನಿ ರೆಡಿ ಇರುತ್ತೆ.
ಇವಾಗ ಬಿರಿಯಾನಿ ರೆಡಿ ಆಗಿದೆ. ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು. ಆಹಾ, ನೋಡ್ತಾ ಇದ್ರೇ ನನಗೆ ತಿಂದಾಕ್ ಬಿಡೋಣ ಅನಿಸ್ತಾ ಇದೆ. ಹಲೋ ಮೇಡಮ್, ಹೆಂಗಿದೆ ಬಿರಿಯಾನಿ? ಸಕ್ಕತ್ತಾಗಿದೆ. ಎಷ್ಟು ಕೊಡ್ತೀಯಾ ರೇಟಿಂಗ್ಸ್? 10ಗೆ 10. ಫಸ್ಟ್ ಟೈಮ್. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತು ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ಸ್. ನೀವು ಮನೆಯಲ್ಲಿ ಟ್ರೈ ಮಾಡಿ, ಬಿರಿಯಾನಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಹೆಂಗೆ ಬಂದಿತ್ತು ಅಂತ. ಮತ್ತು ನಿಮಗೆ ಯಾವುದಾದ್ರು ರೆಸಿಪಿ ಮಾಡಿ ತೋರಿಸ್ಬೇಕು ಅಂದರೆ ನೀವು ಈ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡ್ತೀನಿ ಆ ರೆಸಿಪಿನ, ಓಕೆನಾ? ಮತ್ತು ಅಷ್ಟೇ. ವಿಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ. ನಾನು ಇನ್ನೊಂದು ವಿಡಿಯೋ ಸಿಗ್ತೀನಿ. ಟಾಟಾ.